ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವಂಥ ಚಿತ್ರದ ಹೆಸರು ಮಹಾತ್ಮ ಕಬೀರ್. ಇದು 1947ನೇ ಇಸ್ವಿಯಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರವನ್ನು ನಿರ್ದೇಶಿಸಿದವರು ಆರ್ ನಾಗೇಂದ್ರ ರಾವ್. ಈ ಚಿತ್ರ ಗಣೇಶ್ ಪಿಕ್ಚರ್ಸ್ ಹಾಗೂ ಪ್ರಗತಿ ಪಿಕ್ಚರ್ಸ್ ಲಾಂಛನದಡಿ ತಯಾರಾಗುತ್ತೆ. ಈ ಚಿತ್ರದ ನಿರ್ಮಾಪಕರು ಸುಬ್ಬಯ್ಯ ನಾಯ್ಡು ಅವರು ಮತ್ತು ಆರ್ ನಾಗೇಂದ್ರ ರಾವ್ ಅವರು. ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಎಸ್ ಸುಬ್ಬರಾಮನ್ ಅವರು. ಈ ಚಿತ್ರಕ್ಕೆ ಇಬ್ಬರು ಛಾಯಾಗ್ರಾಹಕರು, ಒಬ್ಬರು ನಮ್ಮ ಕರ್ನಾಟಕದವರೇ ಆದಂಥ ಮಾರುತಿ ರಾವ್ ಅವರು, ಇನ್ನೊಬ್ಬರು ಜರ್ಮನಿ ದೇಶದ ಬಿಯಾಜ್ ಅವರು. ಎಡಿಟರ್ MK ರಮಣಿ ಅವರು. ಕೋರಿಯೋಗ್ರಫಿ ಮಾಡಿದವರು ಗೋಪಾಲ್ನಾಥ್ ಅವರು. ಈ ಚಿತ್ರಕ್ಕೆ ಆರ್ಟ್ ವರ್ಕ್ ಮಾಡಿದವರು ವರ್ತೂರ್ಕರ್ ಅವರು. ಈ ಚಿತ್ರಕ್ಕೆ ಕಾಸ್ಟ್ಯೂಮ್ಸ್ ಹಾಗೂ ಮೇಕಪ್ ಮಾಡಿದವರು ಸ್ವರ್ಣಪ್ಪ ಅವರು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ಸುಬ್ಬಯ್ಯ ನಾಯ್ಡು ಅವರು, ಆರ್ ನಾಗೇಂದ್ರ ರಾವ್ ಅವರು, ಕಮಲಾಬಾಯಿ ಅವರು, ಲಕ್ಷ್ಮೀಬಾಯಿ ಅವರು, MS ಸುಬ್ಬಣ್ಣ ಅವರು, H ರಾಮಚಂದ್ರ ಶಾಸ್ತ್ರಿ ಅವರು, MG ಮರಿರಾವ್ ಅವರು. ಕಾಶಿಯಲ್ಲಿ ಒಂದು ಮುಸ್ಲಿಂ ಬಡ ಕುಟುಂಬದಲ್ಲಿ ಹುಟ್ಟುತ್ತಾನೆ ಕಬೀರ. ಅಲ್ಲಿ ಹುಟ್ಟಿದಂಥ ಕಬೀರ ರಾಮದಾಸರ ಶಿಷ್ಯನಾಗಿ ಸೇರಿಕೊಳ್ತಾನೆ. ಅಲ್ಲಿ ರಾಮ ಕೀರ್ತನೆಗಳು ಮತ್ತು ಭಜನೆಗಳನ್ನ ಹಾಡ್ತಾ ಗುರುಗಳು ಹೇಳಿಕೊಟ್ಟಂಥ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಇರ್ತಾನೆ. ಆ ನಡುವೆ ಮುಸ್ಲಿಮ್ಗಳ ಕಡೆಯಿಂದನೂ ವಿರೋಧ, ಹಿಂದೂಗಳ ಕಡೆಯಿಂದನೂ ವಿರೋಧ ಕಾಣ್ತಾನೆ. ಕಂಡ್ರೂ ಅವನ ಕೆಲಸ ಅಂದರೆ ಅವನ ಭಕ್ತಿನ ಮುಂದುವರಿಸ್ಕೊಂಡು ಅವನು ಏನು ಸಂದೇಶವನ್ನು ಸಾರಬೇಕೋ ಅದನ್ನ ಸಾರ್ತಾ ಹೋಗ್ತಾ ಇರ್ತಾನೆ. ಆ ನಡುವೆ ಏನಾಗ್ತದೆ ಅಂದರೆ ಒಂದು ಪರೀಕ್ಷೆ ಎದುರಾಗ್ತದೆ. ಎಲ್ಲಿ ಅವನ ಮಗನನ್ನು ಕಳ್ಕೊಬೇಕಾಗ್ತದೆ, ಜೊತೆಗೆ ಅವನ ಹೆಂಡತಿಗೆ ಆಮಿಷಗಳನ್ನ ಒಡ್ಡಿ ಆಸೆಗಳನ್ನು ತೋರಿಸಿ ಅವನ ಆ ಭಕ್ತಿಯಿಂದ ಆ ದಾರಿಯಿಂದ ಆಚೆ ತರೋಕ್ಕೆ ಪ್ರಯತ್ನ ಪಡ್ತಾರೆ ಎಷ್ಟೋ ಜನ. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನ ಭಕ್ತಿ ಮತ್ತು ಅವನ ಗುರುಗಳು ಹೇಳಿಕೊಟ್ಟಂಥ ಸಂದೇಶವನ್ನು ಎಲ್ಲ ಕಡೆ ಸಾರ್ತಾ ಹೋಗ್ತಾನೆ. ಹಿಂದೂ ಮುಸ್ಲಿಮ್ಸ್ನ ಯುನೈಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಇದು ಒಂದು ದೊಡ್ಡ ಸಂದೇಶವನ್ನು, ಎಲ್ಲರೂ ಸಮಾನರು ಎಂಬ ಒಂದು ವಿಷಯವನ್ನು ಜಗತ್ತಿಗೆ ಕೊಟ್ಟು ಹೋಗ್ತಾನೆ. ಇದೇ ಈ ಚಿತ್ರದ ಕಥಾ ಸಾರಾಂಶ. ಈ ಚಿತ್ರ ಬಿಡುಗಡೆಯಾದ ದಿನ 24 ಅಕ್ಟೋಬರ್ 1947. ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಸುಮಾರು ಈ ಚಿತ್ರದ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾರೆ. ಈ ವಿಮರ್ಶೆಯನ್ನು ಮಾಡಿದಾಗ ಆ ವಿಮರ್ಶೆಯನ್ನು ಓದಿ ಜನರು ಚಿತ್ರಮಂದಿರದ ಕಡೆ ಬರ್ತಾರೆ. ಯಾಕೆಂದರೆ ಇದು ಒಂದು ಮಾರಲ್ಲಾಗಿ ಒಂದು ಆ್ಯಕ್ಚುಯಲ್ ಕ್ರೈಸಿಸ್ ಏನಿದೆ ಅದನ್ನು ರಿಸಾಲ್ವ್ ಮಾಡೋಕ್ಕೆ ಬಂದಂಥ ಒಂದು ಚಿತ್ರ ಅನ್ನೋ ರೀತಿ ಬಿಂಬಿತವಾಗಿರುತ್ತೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಆಗಿನ ಕಾಲದಲ್ಲಿ ಇದು ಬೆಂಗಳೂರಿನ ಸಾಗರ್ ಥಿಯೇಟ್ರಲ್ಲಿ 6ನೇ ವಾರ ಪ್ರದರ್ಶನ ಕಾಣ್ತಾ ಇರುತ್ತೆ ಮತ್ತು ಮೈಸೂರಿನ ರಾಜ್ಕಮಲ್ ಟಾಕೀಸಲ್ಲಿ 4ನೇ ವಾರ ಕಾಣ್ತಾ ಇರುತ್ತೆ. ಹಾಸನ್ನ ಇಂಪೀರಿಯಲ್ ಟಾಕೀಸ್ನಲ್ಲಿ 6ನೇ ವಾರ ಪ್ರದರ್ಶನ ಕಾಣ್ತಾ ಇರುತ್ತೆ. ಚಿತ್ರದುರ್ಗದ ರೂಪವಾಣಿ ಟಾಕೀಸಲ್ಲಿ 6ನೇ ವಾರ ಪ್ರದರ್ಶನ ಕಾಣ್ತಾ ಇರುತ್ತೆ. ಶಿವಮೊಗ್ಗ ಸುದರ್ಶನ್ ಟಾಕೀಸ್ನಲ್ಲಿ ಎಲ್ಲ ಅದ್ಭುತ ಪ್ರದರ್ಶನವನ್ನು ಕಂಡು ಶತದಿನೋತ್ಸವವನ್ನು ಆಚರಿಸ್ಕೊಂಡಂಥ ಚಿತ್ರಗಳಲ್ಲಿ ಇದೂ ಒಂದಾಗಿರುತ್ತೆ. ಇದು ಒಂದು ವಿಶೇಷ ಸಿನಿಮಾ ಯಾಕಾಗುತ್ತೆ ಅಂದರೆ 1947ರಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾರೆ. ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಆ ನಂತರ ಇಲ್ಲಿ ಭಾರತದಲ್ಲಿ ಕೋಮು ಗಲಭೆಗಳಾಗ್ತವೆ ಕೆಲವು ಕಡೆ. ಏನು ಅಂದರೆ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಗಲಭೆ ಆಗಿ ಅಲ್ಲಿ ಸುಮಾರು ಹೊಡೆದಾಟಗಳಾಗಿ ತುಂಬ ನೋವುಗಳು, ಕಷ್ಟಗಳು ಎಲ್ಲ ಕಾಣ್ತಾರೆ. ಕೆಲವರು ಜೀವನೂ ಕಳ್ಕೊಂಡಿರ್ತಾರೆ. ಆ ನಡುವೆ ಅವತ್ತಿನ ಒಂದು ಕಬೀರರ ಕತೆ ಅಂದರೆ ಹಿಂದೂ ಮತ್ತು ಮುಸಲ್ಮಾನರ ಅನ್ಯೋನ್ಯತೆ ಹಾಗೂ ಸಹಬಾಳ್ವೆಯ ಬಗ್ಗೆ ಅವರು ಸಾರಿರುವಂಥ ಒಂದು ಮೆಸೇಜ್ ಏನಿದೆ, ಅದ್ರ ಜೊತೆಗೆ ಅವತ್ತಿನ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವರು ಹಿಂದೂ ಮತ್ತು ಮುಸಲ್ಮಾನರ ಕುರಿತು ಹೇಗೆ ನೀವು ಒಂದಾಗಿರಬೇಕು, ಹೇಗೆ ಹಿಂದೂ ಮುಸ್ಲಿಂ ಬಾಯ್ ಅಂತ ಇರುವಂಥ ಒಂದು ಮೆಸೇಜನ್ನು ಸಾರಿದ್ರು ಅಥವಾ ಆ ಒಂದು ಮೆಸೇಜನ್ನು ಕರೆ ಕೊಟ್ಟಿದ್ರಲ್ಲ, ಅದರ ಬಗ್ಗೆನೇ ಒಂದು ಮಾಡಬೇಕು. ಅಂದರೆ ಮಹಾತ್ಮ ಕಬೀರ್ ಏನನ್ನು ಸಾರಿದ್ರೋ ಚಿತ್ರದ ಮೂಲಕ ಆರ್ ನಾಗೇಂದ್ರ ರಾವ್ ಅವರು ಅದನ್ನೇ ಸಾರಿದ್ರು. ಅಂದರೆ
ಮಹಾತ್ಮ ಕಬೀರರ ದಾರಿಯಲ್ಲಿ ಇವರು ನಡೆದ್ರು ಅಂತ ಹೇಳ್ಬೋದು. ರಾಮ್ ರಹೀಂ, ಕೃಷ್ಣ ಕರೀಂ ಇವರೆಲ್ಲರೂ ಸಮಾನರು, ಇವರೆಲ್ಲರೂ ಒಂದೇ ಎನ್ನುವ ಒಂದು ಸಂದೇಶವನ್ನು ಸಾರಿ ಹೋಗಿರ್ತಾರೆ ಕಬೀರರು. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಹಾತ್ಮ ಕಬೀರ್ ಎಂಬ ಚಿತ್ರದ ಬಗ್ಗೆ ಮಾತಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ಜೊತೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.